ನಮಸ್ಕಾರ ಸ್ನೇಹಿತರೆ, ನಾನು ಮೃತ್ಯುಂಜಯ ಶೆಕ್ಕಿ, ಧಾರವಾಡ, ಕರ್ನಾಟಕ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಸ್ವಯಂ ಸಿದ್ಧಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾನು ಒಬ್ಬ ಯೋಗ ಪ್ರಾಕ್ಟೀಷನರ್, ರೇಖಿ ಮಾಸ್ಟರ್ ಹಾಗೂ ಕಾಸ್ಮಿಕ್ ಹೀಲರ್. ಸ್ನೇಹಿತರೆ, ನಾವು ಇಂದು ಮೈಗ್ರೇನ್ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಮೈಗ್ರೇನ್ ಎಂದರೆ ಏನು? ಮೈಗ್ರೇನ್ ಅಂದರೆ ಅರ್ಧ ತಲೆನೋವು. ಇದು ಕೆಲವೊಬ್ಬರಿಗೆ ಮುಂದಿನ ಭಾಗದಲ್ಲಿ ತಲೆನೋವು ಕಾಣಿಸಿಕೊಂಡರೆ, ಕೆಲವೊಬ್ಬರಿಗೆ ಮಧ್ಯಭಾಗದಲ್ಲಿ, ಇನ್ನು ಕೆಲವರಿಗೆ ತಲೆ ಹಿಂಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಬಿಸಿಲು ಏರಿದಂತೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಹಾಗೂ ಸಾಯಂಕಾಲ ಆದಂತೆ ಕಡಿಮೆ ಆಗುತ್ತಾ ಬರುತ್ತದೆ. ಮೈಗ್ರೇನಿಗೆ ಕಾರಣ ಅತಿಯಾದ ಮಾನಸಿಕ ಒತ್ತಡ, ಸ್ಟ್ರೆಸ್ ಹಾಗೂ ಎಮೋಷ್ನಲ್ ಇಂಬ್ಯಾಲೆನ್ಸ್, ಮಾನಸಿಕ ಅಸಮತೋಲನತೆ, ಮನೆಯಲ್ಲಿ ಜಗಳ, ಕಿರಿಕಿರಿ. ಇವುಗಳಿಂದ ತಪ್ಪಿಸಿಕೊಳ್ಳಲು ನಮ್ಮ ದೇಹ ಏನಾದರೂ ಒಂದು ಉಪಾಯ ಹೂಡಿ ಅದನ್ನು ಮೈಗ್ರೇನ್ ರೂಪದಲ್ಲಿ ತರುತ್ತದೆ. ಮೈಗ್ರೇನ್ ಕೆಲವೊಮ್ಮೆ ತನ್ನ ಶಿಖರದಲ್ಲಿ ಇದ್ದಾಗ ಕೆಲವೊಬ್ಬರಿಗೆ ವಾಂತಿಯಾಗುವುದು, ಮೈಕೈ ನೋವು ಆಗೋದು ಮತ್ತು ದೇಹದಲ್ಲಿ ಶಕ್ತಿ ಕಡಿಮೆಯಾಗುವುದು ಎಲ್ಲ ಆಗುತ್ತದೆ. ಈಗಿನ ಯುವಕರಲ್ಲಿ ಮೈಗ್ರೇನ್ ತುಂಬ ಅತಿ ಹೆಚ್ಚಾಗಿ ಕಾಡುತ್ತಾ ಇದೆ. ಇದಕ್ಕೆ ಕಾರಣ ಅತಿಯಾದ ಮಾನಸಿಕ ಒತ್ತಡ ಮತ್ತು ಮನೆಯಲ್ಲಿ ಕಿರಿಕಿರಿ ಹಾಗೂ ಕೆಲವೊಮ್ಮೆ ನಾವು ಒತ್ತಡದಿಂದ ಪಾರಾಗಲು ಬೇರೆ ಬೇರೆ ಏನಾದರೂ ತಿನ್ನುವುದು, ಇದನ್ನು ಮಾಡೋದರಿಂದ ನಮಗೆ ಮೈಗ್ರೇನ್ ಬರುತ್ತದೆ. ಮೈಗ್ರೇನ್ ಬರಲು ಕಾರಣಗಳು: ಒಂದನೇದ್ದು ಅತಿಯಾದ ಮಾನಸಿಕ ಒತ್ತಡ, ಎರಡನೇದ್ದು ಮಾನಸಿಕ ಅಸಮತೋಲನತೆ, ಮೂರನೇದ್ದು ನಮ್ಮ ದೇಹಕ್ಕೆ ಒಗ್ಗದ ಆಹಾರವನ್ನು ಸೇವಿಸುವುದು ಮತ್ತು ಅತಿಯಾಗಿ ಕಾಫಿ ಕುಡಿಯುವುದು, ನಿದ್ರೆ ಇಲ್ಲದೆ ರಾತ್ರಿಗಳನ್ನು ಕಳೆಯುವುದು, ಊಟಗಳನ್ನು ಬಿಟ್ಟು ಬಿಡುವುದು. ಹೀಗೆ ಅನೇಕ ಕಾರಣಗಳಿಂದ ಮೈಗ್ರೇನ್ ನಮ್ಮಲ್ಲಿ ಶುರುವಾಗುತ್ತಾ ಇದೆ. ಮೈಗ್ರೇನ್ ತಡೆಯಲು ನಾವು ಏನು ಮಾಡಬೇಕು? ನಾವು ಮೈಗ್ರೇನ್ ತಡೆಯಲು ನಮ್ಮ ದೇಹಕ್ಕೆ ಬೇಡವಾದ ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸಬೇಕು ಮತ್ತು ನಮ್ಮ ನಿದ್ದೆಯನ್ನು ಕನಿಷ್ಠ 7ರಿಂದ 8 ತಾಸು ಮಾಡಬೇಕು. ಅತಿಯಾಗಿ ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಲ್ಯಾಪ್ಟಾಪ್ ಮುಂದೆ ಕೂರುವುದನ್ನು ಬಿಡಬೇಕು. ಅತಿಯಾದ ಪ್ರಖರ ಬೆಳಕಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳಬಾರದು. ಹೀಗೆ ನಾವು ಮಾಡುತ್ತಾ ಹೋದಲ್ಲಿ ಮೈಗ್ರೇನ್ ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಸ್ನೇಹಿತರೆ, ಅಲೋಪತಿ ಒಂದರಿಂದಲೇ ನಮ್ಮ ಮೇಲೆ ಮೈಗ್ರೇನ್ ಕಡಿಮೆಯಾಗಲು ಸಹಾಯ ಮಾಡೋದಿಲ್ಲ. ಕೇವಲ ಅದರ ಮೇಲೆ ಅವಲಂಬಿತರಾದರೆ ಮೈಗ್ರೇನ್ ನಮಗೆ ಕಡಿಮೆಯಾಗುವ ಲಕ್ಷಣಗಳು ಬಹಳ ಕಡಿಮೆ ಇರುತ್ತವೆ. ಅದರ ಜೊತೆಗೆ ನಾವು ಏನು ಮಾಡಬೇಕು? ನಾನು ಮೊದಲೇ ಹೇಳಿದಂತೆ ಸರಿಯಾಗಿ ನಿದ್ದೆ, ಸರಿಯಾದ ಊಟ ಹಾಗೂ ಸರಿಯಾದ ಆಹಾರಗಳನ್ನು ಸೇವಿಸುತ್ತಾ ಹೋದಲ್ಲಿ ಮೈಗ್ರೇನ್ ಕಡಿಮೆ ಆಗುತ್ತದೆ. ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ಇದಕ್ಕೆ ನಾವು ಮಾನಸಿಕ ಒತ್ತಡ ಕಡಿಮೆ ಆಗಲಿಕ್ಕೆ ನಾವು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಇವು ಮೂರುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಅತಿ ಹೆಚ್ಚು ಅನುಲೋಮ ವಿಲೋಮ ಮಾಡುತ್ತಾ ಹೋದಲ್ಲಿ ನಮಗೆ ಮೈಗ್ರೇನ್ ಕಡಿಮೆಯಾಗಲು ಸಹಾಯಕಾರಿಯಾಗುತ್ತದೆ. ನಾವು ಮಾತ್ರೆಗಳ ಜೊತೆಗೆ ಅನುಲೋಮ ವಿಲೋಮವನ್ನು ಎಷ್ಟು ಜಾಸ್ತಿ ಮಾಡುತ್ತೀವೋ ಅಷ್ಟು ಬೇಗ ನಾವು ಮೈಗ್ರೇನಿಂದ ಹೊರಗೆ ಬರಲು ಸಹಾಯವಾಗುತ್ತದೆ. ಹೀಗೆ ನೀವು ಪ್ರತಿದಿನ ಅನುಲೋಮ ವಿಲೋಮವನ್ನು ಪ್ರಾಕ್ಟೀಸ್ ಮಾಡುತ್ತಾ ಇದ್ದಲ್ಲಿ ಮೈಗ್ರೇನ್ ಕೆಲವೇ ದಿನಗಳಲ್ಲಿ ನಿಮಗೆ ಇತ್ತೋ ಇಲ್ಲೋ ಎಂದು ಗೊತ್ತಾಗೋದಷ್ಟು ದೂರ ಹೊರಟು ಹೋಗುತ್ತದೆ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಇದಕ್ಕೆ ನೀವು ಬೇರೆಯವರನ್ನು ದೂರುವುದು ತಪ್ಪು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಇದನ್ನು ನಿಮ್ಮ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಮಾಡಿ. ನಮಸ್ಕಾರ, ಧನ್ಯವಾದ.